ಸೊ ಈ ಪುದೀನ ಇಂದ ನಮಗೆ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ. ಪೀರಿಯಡ್ಸ್ ಆದಾಗ ಯಾರಿಗೆ ತುಂಬಾ ಜಾಸ್ತಿ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅವ್ರಿಗೆ ಪುದೀನ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲಿ ನಮಗೆ ಕಫದ ಸಮಸ್ಯೆ ಇದೆ, ಕೆಮ್ಮಾಗಿದೆ ಅಂತೇಳಿ ಹೇಳಿದಾಗ ಪುದೀನನ ಬಳಕೆ ಮಾಡ್ಬೋದು. ಪುದೀನ ಅಡುಗೆನಲ್ಲಿ ಹಾಕಿದ್ರೆ ಅದ್ರ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ. ಪುದೀನ ಚಟ್ನಿ ಇರ್ಬೋದು, ಪುದೀನ ಪಲಾವ್ ಇರ್ಬೋದು, ಪುದೀನ ಪರಾಟ ಇರ್ಬೋದು, ಹೀಗೆ ಹಲವಾರು ಡಿಶಸನ್ನು ಮಾಡಿಕೊಂಡು ಜನ ತಿಂತಾ ಇರ್ತಾರೆ. ಸೊ ಈ ಪುದೀನ ಇಂದ ನಮಗೆ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅಮೃತ ಎಸ್. ಸೊ ಪುದೀನ ಅಂತೇಳಿ ಬಂದಾಗ ಅದ್ರದ್ದು ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ತುಂಬ ಸ್ಟ್ರಾಂಗ್ ಅಂತ ಅನ್ಸುತ್ತೆ, ಇಷ್ಟ ಆಗೋದಿಲ್ಲ. ಬಟ್ ಅದ್ರದ್ದು ಗುಣ ಅಂತೇಳಿ ಬಂದಾಗ ಅದು ಕಟ್ಟು ಇರುತ್ತೆ, ಅಂದರೆ ಖಾರ ಇರುತ್ತೆ, ಹಾಗೆ ದೇಹಕ್ಕೆ ಉಷ್ಣ ಇರುತ್ತೆ. ಸೊ ಅದರಿಂದ ಕಫ ಮತ್ತು ವಾತನ ಕಡಿಮೆ ಮಾಡುತ್ತೆ. ಎಲ್ಲೆಲ್ಲಿ ನಮಗೆ ಕಫದ ಸಮಸ್ಯೆ ಇದೆ, ಕೆಮ್ಮಾಗಿದೆ ಅಂತೇಳಿ ಹೇಳಿದಾಗ, ಕಫ ಬರ್ತಾ ಇದೆ ಅಂತ ಹೇಳಿದಾಗ ಪುದೀನನ ಬಳಕೆ ಮಾಡ್ಬೋದು. ಸೊ ಅದು ಒಂದು 5ರಿಂದ 10 ml ಅಷ್ಟು ಪುದೀನದ ಜ್ಯೂಸ್ಗೆ 1 ಚಮಚೆಯಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೇವನೆ ಮಾಡ್ತಾ ಬಂದರೆ ಕಫ ಕರಗೋದಕ್ಕೆ ಹಾಗೆ ಕೆಮ್ಮು ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಎಲ್ಲಿ ಅಜೀರ್ಣ ಇರುತ್ತೆ, ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ಹಸುವು ಸರಿಯಾಗಿ ಆಗ್ತಾ ಇಲ್ಲ, ಬಾಯಿ ರುಚಿ ಸಿಗ್ತಾ ಇಲ್ಲ, ಹೊಟ್ಟೆನಲ್ಲಿ ಗ್ಯಾಸ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಈ ಥರ ಎಲ್ಲ ಹೊಟ್ಟೆ ಸಮಸ್ಯೆಗಳಿದೆ ಅಂದಾಗ ಕೂಡ ನಾವು ಪುದೀನನ ಬಳಕೆ ಮಾಡ್ಕೋಬೋದು. ಆ್ಯಂಡ್ ಎಲ್ಲಿ ಹೊಟ್ಟೆ ನೋವು ಬರ್ತಿರತ್ತೆ, ಈಗ ಕೆಳ ಹೊಟ್ಟೆನಲ್ಲಿರ್ಬೋದು ಅಥವಾ ಮಧ್ಯದ ಹೊಟ್ಟೆನಲ್ಲಿರ್ಬೋದು, ಸ್ವಲ್ಪ ಟ್ವಿಸ್ಟಿಂಗ್ ಹಿಂಡಿದಂಗೆ ಆಗ್ತಾ ಇದೆ, ಹೊಟ್ಟೆ ಚುಚ್ಚಿದಂಗೆ ಆಗ್ತಾ ಇದೆ, ಸೊ ಆ ಥರ ಹೊಟ್ಟೆ ನೋವು ಇದೆ ಅಂದಾಗ, ಎಸ್ಪೆಷಲಿ IBS ಇರೋವಂಥ ಕಂಡೀಷನ್ಸಲ್ಲಿ ಈ ಥರ ನೋವು ಕಾಣಿಸ್ಕೊತಾ ಇರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲೂ ಕೂಡ ಪೇಯ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಪುದೀನನ ಬಳಕೆ ಮಾಡ್ಬೋದು. 5ರಿಂದ 10 ml ಜ್ಯೂಸನ್ನು ನೀವು ಪ್ರತಿದಿನ ಸೇವನೆ ಮಾಡ್ತಾ ಬರ್ಬೋದು. ಇನ್ನು ಜಾಯಿಂಟ್ಸ್ ಪೇಯ್ನ್ ಆಗಿದೆ ಅಥವಾ ಸ್ವೆಲ್ಲಿಂಗ್ ಆಗಿದೆ ಅಂತೇಳಿ ಹೇಳಿದಾಗ ಈ ಪುದೀನದ ಪೇಸ್ಟನ್ನು, ಎಲೆಗಳನ್ನು ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಜಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ ಮತ್ತು ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಸಾಧ್ಯ ಆದರೆ ಈ ಪುದೀನದ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಕೂಡ ನೀವು ಶುಂಠಿ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಚ್ಬೋದು. ಸೊ ಈ ಥರ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಇದೆ ಮತ್ತು ಪೇಯ್ನ್ ಇದೆ ಅಂತೇಳಿ ಹೇಳಿದಾಗ ಇದನ್ನು ಮಾಡ್ತಾ ಬರ್ಬೋದು. ಇನ್ನು ಸ್ಕಿನ್ನಲ್ಲಿ ಏನಾದರೂ ಇಚ್ಚಿಂಗ್ ಇದೆ, ತುರಿಕೆ ಬರ್ತಾ ಇದೆ ಚರ್ಮದಲ್ಲಿ ಅಂತೇಳಿ ಹೇಳಿದಾಗಲೂ ಕೂಡ ಈ ಪುದೀನದ ಪೇಸ್ಟನ್ನು ನೀವು ಅಪ್ಲೈ ಮಾಡಿದ್ರೆ ಇಚ್ಚಿಂಗ್ ಕಡಿಮೆ ಆಗುತ್ತೆ. ಇನ್ನು ಬಾಯಲ್ಲಿ ತುಂಬಾ ದುರ್ವಾಸನೆ ಬರ್ತಾ ಇದೆ, ಬಾಯಿ ಸ್ಮೆಲ್ ಬರುತ್ತೆ ಯಾವಾಗಲೂ, ಆ ಥರ ಇರುವಂಥ ಕಂಡೀಷನ್ಸ್ಗೆ ಇದೊಂದು ಒಳ್ಳೆ ಔಷಧಿ. ಸೊ ಎಷ್ಟೋ ಜನ ಪೆಪ್ಪರ್ಮೆಂಟ್ ಕೂಡ ತಿಂತಾ ಇರ್ತಾರೆ ಯಾವಾಗ್ಲೂ ಬಾಯಿ ಸ್ಮೆಲ್ ಬರುತ್ತೆ ಅಂತ ಹೇಳಿ. ಸೊ ಈ ಪುದೀನನ ನೀವು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಜ್ಯೂಸಲ್ಲಿ ಪ್ರತಿದಿನ ನೀವು ಬಾಯಿ ಮುಕ್ಕಳಿಸೋದ್ರಿಂದ, ಗಾರ್ಗ್ಲಿಂಗ್ ಅಂತ ಏನು ಹೇಳ್ತೀವಿ, ಸೊ ಬಾಯಿ ಮುಕ್ಕಳಿಸೋದ್ರಿಂದ ಬ್ಯಾಡ್ ಓಡರ್ ಏನಿದೆ, ಬಾಯಿಂದ ಆ ವಾಸನೆ ಬರುವಂಥದ್ದು ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಓರಲ್ ಹೈಜೀನ್ ಏನಿದೆ ಅದು ಕೂಡ ಮೇಂಟೈನ್ ಆಗ್ತಾ ಬರುತ್ತೆ. ಇನ್ನು ಮಹಿಳೆಯರ ಸಮಸ್ಯೆ ಅಂತೇಳಿ ಬಂದಾಗ, ಪೀರಿಯಡ್ಸ್ ಆದಾಗ ಯಾರಿಗೆ ತುಂಬಾ ಜಾಸ್ತಿ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅವ್ರಿಗೆ ಪುದೀನ ಹೆಲ್ಪ್ ಆಗುತ್ತೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಬಂದಾಗ ನೀವು ಪುದೀನದ ಕಷಾಯ ಇರ್ಬೋದು ಅಥವಾ ಅದರದ್ದು ಜ್ಯೂಸ್ ಇರ್ಬೋದು ಸೇವನೆ ಮಾಡ್ಬೋದು. ಇನ್ನು ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಯಾರಿಗೆ ಜಾಸ್ತಿ ಆಗಿರುತ್ತೆ ಮಹಿಳೆಯರಲ್ಲಿ, ಸೊ ಈ ಥರ ಯೂಶಲಿ PCOD ಇರೋವಂಥವ್ರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಹೇಳೋ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಅಂಥವ್ರಲ್ಲಿ ಟೆಸ್ಟೋಸ್ಟಿರೋನ್ ಲೆವೆಲನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾರಿಗಿರುತ್ತೆ, ಸೊ ವೆಯ್ಟ್ ಗೇನ್ ಆಗಿದ್ದಾರೆ ಅಂತೇಳಿ ಹೇಳಿದಾಗ ಆ PCOD ಇದೆ ಅನ್ನೋರಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಚಾನ್ಸಸ್ ಇರುತ್ತೆ. ಇನ್ನು ಡಯಾಬಿಟೀಸ್ ಇರೋವಂಥವ್ರಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪುದೀನ ಒಂದು ಒಳ್ಳೆ ಔಷಧಿ. ಸೊ ಅದರಲ್ಲೂ ಸ್ಪಿಯರ್ಮಿಂಟ್ ಅಂತ ಏನು ಒಂದು ವೆರೈಟಿ ಬರುತ್ತೆ ಪುದೀನದು, ಅದರದ ಒಂದು ಟೀಯನ್ನು ನೀವು ಪ್ರತಿದಿನ 2 ಕಪ್, ಬೆಳಗ್ಗೆ ಒಂದ್ಸಲ, ನೈಟ್ ಒಂದ್ಸಲ, ಸ್ಪಿಯರ್ಮಿಂಟ್ ಟೀ ಅಂತ ಹೇಳ್ತಾರೆ. ಸೊ ಅದನ್ನು ಸೇವನೆ ಮಾಡ್ತಾ ಬಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಪುದೀನದಲ್ಲಿ ನೀವು ಉಪಯೋಗವನ್ನು ಪಡ್ಕೋಬೋದು. ಸೊ ಇನ್ಮೇಲಿಂದ ಪುದೀನನ ಬರೀ ಚಟ್ನಿಯಲ್ಲಿ ಹಾಕೋದಷ್ಟೇ ಅಲ್ಲದೆ ಈ ಥರ ಸಮಸ್ಯೆಗಳಿದೆ ಅಂದಾಗಲೂ ಕೂಡ ನೀವು ಬಳಕೆ ಮಾಡ್ಕೋಬೋದು. ಸೊ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತೇಳಿ ಅಂದ್ಕೊತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೊಂದು ಮಾಹಿತಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ. ನಮಸ್ಕಾರ.